ಕೇವಲ ಒಂದೇ ಒಂದು ಸ್ಪೂನಿಂದ ನಾನಿವತ್ತು ಬಜ್ಜಿ ಅಥವಾ ಬೋಂಡನ ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಬಜ್ಜಿ ಅಥವಾ ಬೋಂಡನ ಮಾಡಲಿಕ್ಕೆ ಜಾಸ್ತಿ ಎಣ್ಣೆನ ಹಾಕಿ ಅದನ್ನು ಡೀಪ್ ಫ್ರೈ ಮಾಡ್ತಾರೆ. ಭಾಳಷ್ಟು ಎಣ್ಣೆನ ಹಾಕಿ ಡೀಪ್ ಫ್ರೈ ಮಾಡಿರುವಂತಹ ಪದಾರ್ಥ ಭಾಳಷ್ಟು ಜನಕ್ಕೆ ಇಷ್ಟ ಆಗೋದಿಲ್ಲ. ಅಂಥವ್ರು ಈ ರೀತಿಯಾಗಿ ಬಜ್ಜಿನ ಮಾಡಿಕೊಂಡು ತಿನ್ಬೋದು. ಇದನ್ನು ನೀವು ವೆಯ್ಟ್ ಲಾಸ್ ಮಾಡೋರು ಹಾಗೆಯೇ ಡಯಟ್ ಮಾಡೋರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ತಡ ಮಾಡದೆ ರೆಸಿಪಿನ ಶುರು ಮಾಡೋಣ. ವಿಡಿಯೋ ನೋಡೋದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ದೊಡ್ಡ ಸ್ಪೂನಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಜಲ್ಡಿ ಹಿಡಿದು ತಗೊಳ್ಬೇಕು. ಕಡಲೆ ಹಿಟ್ಟು ಸ್ವಲ್ಪ ತರಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ. ಇದಕ್ಕೆ ನಾನಿವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿಗಳೆಲ್ಲ. ಇದಕ್ಕೆ ನಾನಿವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಬಜ್ಜಿ ಬೋಂಡ ಮಾಡಿದ್ರೂ ಸಹ ಸ್ವಲ್ಪ ಈ ರೀತಿಯಾಗಿ ಅಜ್ವೈನನ್ನು ಹಾಕ್ಕೊಳ್ಬೇಕು. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ಪೂರ್ತಿ ಗಟ್ಟಿಯಾಗೂ ಬೇಡ, ಪೂರ್ತಿ ತೆಳ್ಳದಾಗೂ ಬೇಡ, ಅದ್ದಿ ಬಿಡೋ ಥರ ಇರಬೇಕು ನೋಡಿ. ಅಷ್ಟು ಗಟ್ಟಿ ಇದ್ದರೆ ಸಾಕು. ನಾನು ಇದೇ ರೀತಿ ಬಹಳಷ್ಟು ಬಜ್ಜಿ ಬೋಂಡ ರೆಸಿಪೀಸ್ನ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ, ಚೆಕ್ ಮಾಡಿ. ಸಾಮಾನ್ಯವಾಗಿ ಬಜ್ಜಿ ಎಲ್ಲ ಮಾಡಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಿರಲ್ವ, ಅದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಕಲಿಸ್ಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ವ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಈ ಹಿಟ್ಟಿಗೆ ನಾವು ಯಾವುದೇ ರೀತಿಯಾಗಿರುವಂತಹ ಬಿಸಿ ಎಣ್ಣೆ ಹಾಗೆಯೇ ಸೋಡಾ ಪುಡಿ ಯಾವುದನ್ನು ಹಾಕಿಲ್ಲ. ಇದೇ ರೀತಿಯಾಗಿ ರೌಂಡ್ ಆಗಿ ತಿರ್ಸ್ಕೊಳ್ತಾನೆ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಬಜ್ಜಿಗಳೆಲ್ಲ. 1 ರಿಂದ 2 ನಿಮಿಷವರೆಗೂ ಇದೇ ರೀತಿಯಾಗಿ ತಿರ್ಸ್ಕೊಳ್ತಾನೆ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಕಲಿಸಿದ ಮೇಲೆ ಜಾಸ್ತಿ ಹೊತ್ತೇನೂ ಇಡೋ ಹಾಗಿಲ್ಲ, ಡೈರೆಕ್ಟಾಗಿ ಇದನ್ನು ಮಾಡ್ಕೊಳ್ಬೇಕು. ಇವಾಗ ನಾನಿಲ್ಲಿ ಪಡ್ಡು ಹಂಚಲ್ಲಿ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ. ಪಡ್ಡು ಹಂಚು ಚೆನ್ನಾಗಿ ಕಾದಿದೆ ನೋಡಿ. ಇವಾಗ ಒಂದೊಂದೇ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮೇನಾಗಿ ನಾವು ಬಜ್ಜಿನ ಮಾಡ್ಕೊಳ್ಳುವಾಗ ಹಿಟ್ಟನ್ನು ಚೆನ್ನಾಗಿ ತಿರುಗಿಸ್ತಾನೆ ಕಲಿಸ್ಕೊಳ್ಬೇಕು. ಒಂದು 2 ರಿಂದ 3 ನಿಮಿಷವರೆಗೂ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತವೆ. ಯಾವುದೇ ರೀತಿ ಸೋಡಾ ಪುಡಿ ಹಾಕೋದು ಹಾಗೆಯೇ ಎಣ್ಣೆ ಹಾಕೋದೆಲ್ಲ ಬೇಡ ನೋಡಿ. ಎಲ್ಲ ಹೋಲ್ಗೂ ಇದೇ ರೀತಿಯಾಗಿ ಒಂದೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಆಯಿತು. ಹಂಚು ಚೆನ್ನಾಗಿ ಕಾದ್ಮೇಲೆ ಉರಿನ ಪೂರ್ತಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಇವಾಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ಬಜ್ಜಿನ ಮಾಡ್ಕೊಳ್ಬೋದು. ಪಡ್ಡು ಹಂಚಿಗೆ ಅಂಟ್ಕೊಳ್ಳೋದಾಗಲಿ ಹಾಗೆಯೇ ಕಿತ್ತೋಗೋದಾಗಲಿ ಏನೂ ಆಗೋದಿಲ್ಲ. ನೀವು ಆರಾಮ್ಸೆ ಆಗಿ ಈ ರೀತಿಯಾಗಿ ಬಜ್ಜಿನ ಮಾಡ್ಕೊಳ್ಬೋದು. ಕೇವಲ ಒಂದೇ 1 ಟೇಬಲ್ ಸ್ಪೂನಿಂದ ಒಂದು ಬಜ್ಜಿನ ನೀವಿಲ್ಲಿ ಮಾಡ್ಕೊಳ್ಬೋದು. ಹೆಚ್ಚಾಗಿ ಎಣ್ಣೆಲಿ ಕರೆದಿರುವಂತಹ ಪದಾರ್ಥ ತಿಂದರೆ ಒಬ್ಬೊಬ್ಬರಿಗೆ ಆ್ಯಸಿಡಿಟಿ ಆಗುತ್ತೆ, ಹಾಗೆಯೇ ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ. ಅಂಥವರು ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಾವು ಯಾವಾಗ ಡೀಪ್ ಫ್ರೈ ಮಾಡಿ ಬಜ್ಜಿನ ಮಾಡ್ಕೊಂಡಿರ್ತೀವ ನೋಡಿ, ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಎಲ್ಲ ಬಜ್ಜಿನೂ ಹಾಕ್ಕೊಂಡಾಗಿದೆ. ಇವಾಗ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಇವಾಗ ಹೊಳಿಸಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೈಡೆಲ್ಲ ಚೆನ್ನಾಗಿ ಬಂದಮೇಲೆ ಮತ್ತೆ ಈ ರೀತಿಯಾಗಿ ಹೊಳಿಸಿ ಬೇಯಿಸ್ಕೊಳ್ಬೇಕು. ಬೇಕೆಂದರೆ ಇನ್ನು ಸ್ವಲ್ಪ ಎಣ್ಣೆನೂ ಸಹ ನೀವಿಲ್ಲಿ ಹಾಕ್ಕೊಳ್ಬೋದು ಮೇಲ್ಗಡೆ. ನಿಮಗೆ ಬಜ್ಜಿ ಗರಿಗರಿಯಾಗಿ ಬೇಕು ಅನ್ನೋರು ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು 2 ನಿಮಿಷವರೆಗೂ ಚೆನ್ನಾಗಿ ಬೇಯಿಸಿದ್ರೆ ಆಯಿತು. ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬರ್ತವೆ. ನೋಡ್ತಾ ಇದ್ರಲ್ವ, ಬಜ್ಜಿ ರೆಡಿಯಾಗಿದೆ. ಬಜ್ಜಿನ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಹೊರಗಡೆ ಅಂದರೆ ಕರೆದಿರುವಂಥ ಎಣ್ಣೆನೇ ಪದೇ ಕರೆದು ಮಾಡ್ತಾರೆ. ಮನೆಯಲ್ಲೇ ಈ ರೀತಿಯಾಗಿ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಈ ರೀತಿ ಬಜ್ಜಿ ಮಾಡಿಕೊಂಡ್ರೆ ಆಯಿತು. ತುಂಬಾ ರುಚಿಯಾಗಿರುತ್ತೆ ನೋಡಿ. ಎಲ್ಲ ಬಜ್ಜಿನೂ ರೆಡಿಯಾಗಿದೆ. ಇದನ್ನು ನೀವು ಸಾಯಂಕಾಲ ಟೀ ಜೊತೆಗಾದರೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸಿಂಪಲ್ಲಾಗಿ ಏನಾದರೂ ಅನ್ನ ಸಾಂಬಾರು ಇದ್ದರೆ ಅದರಲ್ಲಿ ಸಹ ನೀವು ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರು ಬಜ್ಜಿ ಅಥವಾ ಬೋಂಡಾನ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅಂಥವರು ಈ ರೀತಿಯಾಗಿ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಬಜ್ಜಿನ ಮಾಡ್ಕೊಳ್ಬೋದು. ನಾನಿಲ್ಲಿ ನೆಕ್ಸ್ಟ್ ಬ್ಯಾಚ್ ಬಜ್ಜಿನ ಸ್ವಲ್ಪ ದೊಡ್ಡದಾಗೆ ಹಾಕ್ಕೊಂಡಿದ್ದೆ.
ನೋಡಿದ್ರಲ್ವ ಕೇವಲ 1 ಟೇಬಲ್ ಸ್ಪೂನ್ ಎಣ್ಣೆಯಿಂದ ಬಜ್ಜಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.